ಸರ್, ನಮ್ಮ ಹಕ್ಕು ನಮ್ಮ ತೆರಿಗೆ ಇದು ಎಷ್ಟು ಸರಿ? ಯಾಕೆ ಸರಿ ಇಲ್ಲ? ನಿಮ್ಗೆ ಯಾಕೆ ಹಾಗನ್ನಿಸ್ತು? ಯೋಚನೆ ಮಾಡಿ, ಒಂದು 30-40 ಸೈಟಿಗೆ 4 ಜನ ಅಣ್ಣ ತಮ್ಮದಿರಲ್ಲಿ 30-40 ಸೈಟಿಗೆ ಒಬ್ಬನಿಗೆ 40% ಕೊಟ್ಟು ನಿಮ್ಮಿಬ್ಬರಿಗೆ 20% ಕೊಟ್ಟರೆ ನೀವು ಒಪ್ತೀರಾ? ಒಂದು ಮನೇಲಿ ಇದು ಒಕ್ಕೂಟ ವ್ಯವಸ್ಥೆ ಸ್ವಾಮಿ. ನಮಗೆ ಕರ್ನಾಟಕ ಇರೋದು ಒಂದೇ, ಕನ್ನಡಿಗರಿಗಿರೋದು ಒಂದೇ ಕರ್ನಾಟಕ. ಉತ್ತರ ಭಾರತೀಯರಿಗೆ ಎಲ್ಲ ಇದೆ, ಅವರೆಲ್ಲ ಕಡೆ ಬದುಕ್ತಾರೆ. ನೀವು ಹೋಗಿ ಬದುಕೋಕ್ಕಾಗುತ್ತಾ? ನಮ್ಮ ತೆರಿಗೆ ಪಾಲು ನಮಗೆ ಸಮ ಪ್ರಮಾಣದಲ್ಲಿ ನ್ಯಾಯಬದ್ಧವಾಗಿ ನಮಗೆ ಬರಬೇಕಾಗಿದ್ದು. ನಮ್ಮ ತೆರಿಗೆ ನಮ್ಮ ರಾಜ್ಯಕ್ಕೆ ಬಂದರೆ ಮಾತ್ರ ಈ ರಾಜ್ಯ ಸುಭಿಕ್ಷವಾಗಿರ್ತದೆ. ಇಲ್ಲಿ ಫ್ಯಾಕ್ಟ್ರಿಗಳಾಗ್ತದೆ, 108 ಕೆಲಸಗಳು ಆಗುತ್ತೆ, ಮೈಗ್ರೇಷನ್ ತಪ್ತದೆ, ಹಳ್ಳಿಯಿಂದ ಜನ ಸಿಟಿಗೆ ಬರೋದು ತಪ್ತದೆ, ಅಲ್ಲೇ ಅವ್ರಿಗೆ ಕೆಲಸ ಸಿಗುತ್ತೆ, ದುಡಿಯೋ ಕೈಗಳಿಗೆ ಕೆಲಸ ಸಿಗುತ್ತೆ. ಏನ್ರಿ ತಪ್ಪಿದೆ ಅದರಲ್ಲಿ? ನಮ್ಮ ತೆರಿಗೆಯಲ್ಲಿ ನಮ್ಮ ಹಕ್ಕು ಏನಿದೆ? ಈಗ ನೋಡಿ, 15ನೇ ಹಣಕಾಸು ಆಯೋಗ ನಮಗೆ ವಿಶೇಷ ಅನುದಾನ ಘೋಷಣೆ ಮಾಡ್ತು. 1,69,090 ಕೋಟಿಗಳು ನಮಗೆ ಬರಬೇಕಾಗಿದ್ದು ರಾಜ್ಯಕ್ಕೆ. ಆದ್ರೆ ಕೊಟ್ಟಿರೋದು 0. ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಮೇಲೆ ಕೂತವರು. ಇದಕ್ಕೆ ದಾಖಲಾತಿಗಳಿದೆ. ಸಮಾನ ಮನಸ್ಕರೆಲ್ಲ ಮೊನ್ನೆ ಕೂತ್ಕೊಂಡು 6ನೇ ತಾರೀಕು ಕರೆದ್ರು ಸನ್ಮಾನ್ಯ ಹಣಕಾಸು ಸಚಿವರನ್ನ. ಬೆಂಗಳೂರಲ್ಲಿ ಇದ್ರು, ಅವ್ರು ಬರ್ಲಿಲ್ಲ. ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ ಕರೆದ್ರು. ಯಾಕೆ ಬರಲಿಲ್ಲ? ಸತ್ಯ ಇಲ್ಲ, ಅವ್ರು ಹೇಳ್ತಾ ಇರೋದು ಸುಳ್ಳು. ಇವತ್ತು ಎಂಥ ಕಾಲಘಟ್ಟದಲ್ಲಿ ಇದ್ದೀವಿ ನಾವು ಅಂದರೆ, ಸುಳ್ಳನ್ನ 100 ಸಾರಿ ಹೇಳಿ ಸತ್ಯ ಮಾಡೋಂಥ ಕಾಲಘಟ್ಟದಲ್ಲಿ ಇದ್ದೀವಿ. ಈಗ ನಾವು ಸತ್ಯವನ್ನ 1000 ಬಾರಿ ಹೇಳಿ ಸತ್ಯನ ಪ್ರೂವ್ ಮಾಡೋಂಥ ಒಂದು ಎರಾದಲ್ಲಿ ಇದ್ದೀವಿ. ಪರಿಸ್ಥಿತಿ ಆ ಥರ ಇದೆ. ನಾವೆಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಮ್ಮನ್ನ ಒಂದು ಥರ ಮಂಪರಲ್ಲಿ ಇಟ್ಟಿದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು, ಅದು ಕರ್ನಾಟಕದ ಅಸ್ಮಿತೆನ ಉಳಿಸ್ಲಿಕ್ಕೆ ಎತ್ತಿರ್ತಕ್ಕಂಥ ಒಂದು ಅದ್ಭುತವಾದ ಚಿಂತನೆ ಅದು. ಅದರೊಳಗೆ ಒಂದು ಚೂರು ತಪ್ಪಿಲ್ಲ. ಸನ್ಮಾನ್ಯ ಗುಜರಾತ್ನ ಮುಖ್ಯಮಂತ್ರಿಗಳು ಇದೇ ವಿಷಯವನ್ನ, ನೀವು ನಮಗೆ ತೆರಿಗೆ ಕೊಡಬೇಡಿ, ನಮ್ಮಿಂದ ತೆರಿಗೆ ಕೇಳಬೇಡಿ, ನಾವು ನಿಮಗೆ ಕೊಡೋದಿಲ್ಲ ಅಂತ ಹೇಳಿದ್ದು ದೇಶಪ್ರೇಮ. ಹಾಗಾದರೆ ತನ್ನ ರಾಜ್ಯಕ್ಕೆ ಅನ್ಯಾಯ ಆದಾಗ ಅದನ್ನು 15ನೇ ಹಣಕಾಸು ಆಯೋಗದ ಏನೇನು ಶಿಫಾರಸ್ಗಳಿದೆ ಅದನ್ನು ನಮ್ಮ ಜನಪ್ರತಿನಿಧಿ ಕೇಳಿದ್ರಲ್ಲಿ ಏನು ತಪ್ಪು? ಅನಂತ್ ಕುಮಾರ್ ಅವರಿದ್ರೂ ಕೂಡ ಇದನ್ನು ಕೇಳ್ತಿದ್ರು. ಅನಂತ್ ಕುಮಾರ್ ಅವರಿಗೆ ಆ ಬದ್ಧತೆ ಇತ್ತು, ರಾಜ್ಯದ ಕುರಿತಾದ ಪ್ರೀತಿ ಇತ್ತು. ಆ ಪ್ರೀತಿ ನಮಗೆ ರಿಪ್ಲೇಸ್ಮೆಂಟ್ ಕಾಣ್ತಾ ಇರೋದೇ ಡಿ ಕೆ ಸುರೇಶ್ ಅವರಲ್ಲಿ. ಹಾಗಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು, ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಕೇಳಿದ್ದಾರೆ, ಆ ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಪತ್ರ ಬರೆದಿದ್ದಾರೆ. ಅದೆಲ್ಲ ಸುಳ್ಳು? ಹಂಗಾದ್ರೆ ಇವರು ಹಸಿ ಸುಳ್ಳು ಹೇಳಿ ಜನರನ್ನ ಸೆಕೆಂಡ್ ರೇಟೆಡ್ ಸಿಟಿಜನ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಜನರನ್ನ. ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋದು ಅದು ನಮ್ಮ ಹಕ್ಕು. ಅದು ಕೇಳಿರೋದ್ರಲ್ಲಿ ತಪ್ಪೇ ಇಲ್ಲ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಡಿ ಕೆ ಸುರೇಶ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಅದರಲ್ಲಿ ಏನೂ ತಪ್ಪಿಲ್ಲ, 2 ಮಾತಿಲ್ಲ. ಸಂಸ್ಕೃತದ ಭಾವಾನುವಾದವನ್ನು ತಮಗೆ ಹೇಳ್ತೀನಿ. ಬ್ರಾಹ್ಮಣರು ಸತ್ಕಾರ್ಯಾಸಕ್ತರಾಗಲಿ, ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ, ಎಲ್ಲಾ ಕುಲಗಳವರು ತಮ್ಮ ತಮ್ಮ ಕುಲ ಧರ್ಮಾಸಕ್ತರಾಗಿ ವಂಚನೆ ದ್ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸುವರಾಗಲಿ, ಸಕಾಲದಲ್ಲಿ ಸುವೃಷ್ಟಿ ಉಂಟಾಗಲಿ, ಎಲ್ಲಾ ಜನರು ಸುಖಿಗಳಾಗಿ ಬಾಳಲಿ, ಎಲ್ಲರಿಗೂ ಎಲ್ಲಾ ಸನ್ಮಂಗಳಗಳು ಲಭಿಸಲಿ ಅನ್ನೋ ಚಿಂತನೆ ಇದೆ. ಈ ಚಿಂತನೆ ಪ್ರಕಾರ ಇವತ್ತು ನಮಗೆ ಆಗ್ತಾ ಇದೆಯಾ ನೋಡಿ. ನಿಮ್ಗೊಂದು ಹೇಳ್ತೀನಿ, ನಾವು ಸತ್ಕಾರ್ಯಾಸಕ್ತರಾಗಬೇಕು, ಎಲ್ಲರಿಗೂ ಸನ್ಮಂಗಳಗಳನ್ನು ಬಯಸಬೇಕು. ನಾವು ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ನಮ್ಮ ಹಕ್ಕನ್ನು ಕೇಳುತ್ತೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಅನುದಾನ ಕೊಡಬೇಕಿತ್ತು, ಅದನ್ನು ಕೊಟ್ಟಿಲ್ಲ ನಮಗೆ. ಎತ್ತಿನ ಹೊಳೆ ಕುಡಿಯೋ ನೀರಿನ ಯೋಜನೆ ಕೇಂದ್ರ ಸರ್ಕಾರದಿಂದ ಏನೂ ಬಂದಿಲ್ಲ. ಕೃಷ್ಣಾ ಮೇಲ್ದಂಡೆ ಮತ್ತು ಕಳಸಾ ಬಂಡೂರಿಗೆ ಇನ್ನೂ ಕೂಡ ಪರಿಸರ ಅನುಮತಿ ಕೊಟ್ಟಿಲ್ಲ ನಮಗೆ, ಟ್ರಿಬ್ಯುನಲ್ ಅನುಮತಿ ಕೊಟ್ಟಿಲ್ಲ. ಧಾರವಾಡಕ್ಕೆ ಕಳಸಾ ಬಂಡೂರಿ ಬರ್ತದೆ, ಅದು ಬಂದಿಲ್ಲ. ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಟಿಲ್ಲ. ಯಾಕೆ ಸ್ವಾಮಿ ಮಲ್ತಾಯಿ ಧೋರಣೆ ಮಾಡ್ತೀರಿ? ನನ್ನ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ದಾಗ ಏನು ನಾವು ಪ್ರಜ್ಞಾವಂತರು ಅನ್ನಿಸ್ಕೊಂಡಿದ್ದೀವಿ, ಯಾರು ಜ್ಞಾನಿಗಳು ಅನ್ನಿಸ್ಕೊಂಡಿದ್ದಾರೆ, ಪ್ರಜ್ಞಾವಂತರು ಅನ್ನಿಸ್ಕೊಂಡು ಅವ್ರು ಕೇಳಲೇಬೇಕಾದ ಅನಿವಾರ್ಯತೆ. ನಾವು ಕೇಳಲಿಲ್ಲ ಅಂದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ ರಾಜ್ಯಕ್ಕೆ, ಜನಗಳಲ್ಲಿ ತಪ್ಪಾಗ್ತದೆ. ಅದು ಮಾಡಕೂಡ್ದು, ಅದು ತಪ್ಪು. ಆ ತಪ್ಪನ್ನ ಕೇಳಲೇಬೇಕಾದ ಅನಿವಾರ್ಯತೆ ಬಂದಿದೆ, ಕೇಳ್ತಾ ಇದ್ದೀವಿ. ಅದನ್ನ ಏನಾದರೂ ಇನ್ಮೇಲೆ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಅದು ಆ ಧ್ವನಿ ಎತ್ತಿ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು ನಮಗೆ. ಎಷ್ಟು ಜನ ಇಲ್ಲಿಂದ ಆಯ್ಕೆ ಆಗಿ ಹೋದವರು ಮಾತಾಡಿದ್ದಾರೆ ಕರ್ನಾಟಕದ ಪರವಾಗಿ ಸಂಸತ್ನಲ್ಲಿ? ಒಬ್ಬ ಅನಂತ್ ಕುಮಾರ್ ಮಾತಾಡ್ತಿದ್ರು ರಾಜ್ಯಕ್ಕೆ ಅನ್ಯಾಯ ಆದಾಗ. ಅದು ಬಿಟ್ಟರೆ ಮತ್ತೆ ಮಾತಾಡ್ತಾ ಇರೋದು ನಮಗೆ ಇಷ್ಟು ವರ್ಷಗಳಲ್ಲಿ ಅವರ ನಿರ್ಗಮನದ ನಂತರ ನಮಗೆ ಕಾಣ್ತಾ ಇರೋದು ಒಬ್ಬ ಡಿ ಕೆ ಸುರೇಶ್ ಅಲ್ಲಿ ಮಾತ್ರ. ಅವ್ರು ಕೇಳಿದ್ದ ಒಂದೇ ಪ್ರಶ್ನೆಗೆ, ಒಂದೇ ಒಂದು ರಾಜ್ಯದ ಅನ್ಯಾಯ ಕೇಳಿದ್ದಕ್ಕೆ ಅವ್ರನ್ನ ದೇಶದ್ರೋಹಿ ಅಂದ್ರು, ಅವ್ರನ್ನ ಉಚ್ಚಾಟನೆ ಮಾಡಿ ಅಂದ್ರು, ಅವ್ರನ್ನ ಎಲೆಕ್ಷನ್ಗೆ ನಿಲ್ದೇ ಇದ್ದಂಗೆ ಮಾಡಿ ಅಂದ್ರು. ಇವ್ರು ಏನೇನ್ ಮಾತಾಡಿದ್ದಾರೆ ಅನ್ನೋದು ನಾವು ಕೊಡ್ಬೇಕಾ?
ಇವ್ರು ಏನೇನು ಮಾತಾಡಿದ್ದಾರೆ, ಯಾರ್ಯಾರ ಬಗ್ಗೆ ಮಾತಾಡಿದ್ದಾರೆ ಅನ್ನೋದು ನಿಮ್ಗೆ ಹೇಳ್ಬೇಕಾ? ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ತಮಗೆ ಕಳಿಸ್ತೀನಿ ನೋಡಿ. ರಾಜ್ಯದ ಬಗ್ಗೆ ಏನ್ ಮಾತಾಡಿದ್ದಾರೆ, ಜನರ ಬಗ್ಗೆ ಏನ್ ಮಾತಾಡಿದ್ದಾರೆ. ಉತ್ತರ ಭಾರತೀಯರಿಂದ ನಾವು ಉದ್ಧಾರ ಆದ್ವಿ ಅಂತ ಮಾತಾಡೋಂತ ಜನಪ್ರತಿನಿಧಿಗಳು ಇದಾರೆ ಇಲ್ಲಿ. ಯಾಕೆ ಸ್ವಾಮಿ, ನಮ್ಮ ಅಸ್ಮಿತೆ ಇಲ್ಲ? ನಮ್ಗೆ ಅಸ್ಮಿತೆ ಇಲ್ವಾ? ನಮ್ಗೊಂದು ಕ್ಯಾರೆಕ್ಟರ್ಸ್ ಇಲ್ವಾ? ನಮ್ಗೊಂದು ಸಂಸ್ಕೃತಿ ಇಲ್ವಾ? ಎಲ್ಲ ಇದೆ ನಮಗೆ ಉತ್ತರ ಭಾರತೀಯರದ್ದು ನಮ್ಮ ರಾಜ್ಯದಿಂದ ಹೋಗ್ತಕ್ಕಂತ ತೆರಿಗೆ ಉತ್ತರ ಭಾರತ ಉದ್ಧಾರ ಮಾಡೋದು ಬೇಡ. ನೀವು ನಮ್ಮ ಪಾಲು ನಮ್ಗೇನ್ ನ್ಯಾಯಬದ್ಧವಾಗಿ ಕೊಡ್ಬೇಕು ಅದು ಕೊಡಿ. ಸರಿ ಇದೆ. ಆ ಚಿಂತನೆಗೆ ಬೆಂಬಲವಾಗಿ ಹೆಚ್ಚು ಕಡಿಮೆ ನಾವು ಮೇಲ್ವರ್ಗದವ್ರು ಎಲ್ಲರೂ ಈ ಬಾರಿ ನೇರವಾಗಿ ಸ್ಪಷ್ಟವಾಗಿ ಕಾಂಗ್ರೆಸ್ ಜೊತೆಗೆ ನಿಂತಿದ್ದೀವಿ. ಅದರೊಳಗೆ ಎರಡು ಮಾತಿಲ್ಲ. ಹರಿ ಓ ಭಗವದ್ಗೀತೆ 5ನೇ ಅಧ್ಯಾಯದ ಕರ್ಮಸನ್ಯಾಸ ಯೋಗದ ಒಂದು ಶ್ಲೋಕವನ್ನು ತಮ್ಮ ಮುಂದೆ ತಮ್ಮ ಅನುಮತಿಯೊಂದಿಗೆ ನಾನು ವಚನ ಮಾಡಿ, ಆ ನಂತರದಲ್ಲಿ ಇಂದಿನ ಸಂಕ್ರಮಣ ಕಾಲದಲ್ಲಿ ಒಂದಿಷ್ಟು ಜಾಗರೂಕತೆಯ ಕುರಿತು ನಾನು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಯೋಗಾಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರ ಮನಸ್ಸು ತನ್ನ ವಶದಲ್ಲಿದೆಯೋ, ಯಾರು ಜಿತೇಂದ್ರಿಯನೋ, ವಿಶುದ್ಧ ಅಂತಃಕರಣವುಳ್ಳವನೋ, ಹಾಗೆಯೇ ಸಮಸ್ತ ಪ್ರಾಣಿಗಳ ಆತ್ಮರೂಪಿ ಪರಮಾತ್ಮನೇ ಯಾರ ಆತ್ಮನೋ ಅಂತಹ ಕರ್ಮಯೋಗಿಯ ಕರ್ಮಗಳನ್ನು ಮಾಡುತ್ತಿದ್ದರೂ ಲಿಪ್ತನಾಗುವುದಿಲ್ಲ. ಆ ತರಹದ ಕರ್ಮಯೋಗಿಯು ಕರ್ಮಗಳನ್ನು ಮಾಡ್ತಾ ಇದ್ದರೂ ಲಿಪ್ತನಾಗುವುದಿಲ್ಲ ಅಂಥೇಳಿ ಆದೇಶ ಇದೆ. ಸರ್, ಡಿ.ಕೆ. ಸುರೇಶ್ ಬೆಂಗಳೂರು ಗ್ರಾಮಾಂತರಕ್ಕೆ ಬೇಕು ಅಂತ ನಿಮ್ಮ ಅನಿಸಿಕೆ ಏನು ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನೋಡಿ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂದರೆ, ಮಾಧ್ಯಮ ಅನ್ನೋದು ತುಂಬ ಪ್ರಖರವಾದ ಒಂದು ರೇಸ್. ಅದು ಆ ಸೆಕೆಂಡಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ವಿವೇಚನೆ ಮಾಡದೇ ಇರತಕ್ಕಂತಹ ಸುದ್ದಿಗಳೆಲ್ಲ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇರ್ತದೆ. ಕೆಲವೊಬ್ಬರು ಏನು ಮಾಡ್ತಾರೆ, ಕಾಂಗ್ರೋ ಕೋರ್ಟ್ಗಳು ನಡೆಸ್ತಾರೆ. ಅವ್ರು ಹಾಗೆ, ಇವ್ರು ಹೀಗೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಒಳ್ಳೆಯವರು, ಅವ್ರು ಕೆಟ್ಟವರು ಅಂತೇಳಿ. ವಸ್ತುಸ್ಥಿತಿ ಏನಿದೆ ಅಂದರೆ, ಬೆಂಗಳೂರು ಗ್ರಾಮಾಂತರವನ್ನು ಇಂಚಿಂಚು ಅರ್ಥಂತಹ ಯಾರಾದರೂ ಒಬ್ಬ ಅಭ್ಯರ್ಥಿ ಇದ್ದರೆ ಅದು ಡಿ.ಕೆ. ಸುರೇಶ್. ನಮಗೆ ದುಡಿಯೋ ಎತ್ತು ಬೇಕು, ಜನಪರವಾದ ಚಿಂತನೆಗಳನ್ನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು, ಜನರ ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರೊಂದಿಗೆ ನಿಲ್ತಕ್ಕಂಥ ವ್ಯಕ್ತಿತ್ವ ಬೇಕು, ಸಂಯಮಶೀಲನಾಗಿ ನಿಂತ್ಕೊಂಡು ಜನರ ನೋವನ್ನು ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇರತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿ ಬೇಕು. ಅದು ಪರಿಪೂರ್ಣವಾಗಿ ಆ ಕ್ಷೇತ್ರದ ಜನ ಮತ್ತು ನಾನು ಕೂಡ ಅದನ್ನು ಅವರಲ್ಲಿ ಕಂಡಿದ್ದೀವಿ. ಈಶ್ವರನ ಸಾಕ್ಷಿಯಾಗಿ ಕ್ಷೇತ್ರದ ಇಂಚಿಂಚು ಅಧಿಕಾರಿಗಳ ಮೇಲೆ ಹಿಡ್ತಾ ಇರ್ಬೋದು, ಜನರಿಗೆ ಬೇಕಾದ ಕೆಲಸಗಳಿರ್ಬೋದು, ತನ್ನ ಊರಿನ ತನ್ನ ಕ್ಷೇತ್ರದ 8 ಮತಕ್ಷೇತ್ರದಲ್ಲಿರ್ತಕ್ಕಂಥ ಅಷ್ಟು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಂದ ಹಿಡಿದು ಆಕ್ಟಿವಿಸ್ಟ್ಸಿಂದ ಹಿಡಿದು ನಿರ್ಗತಿಕರಿಂದ ಹಿಡಿದು ಪ್ರತಿಯೊಬ್ಬರನ್ನು ಇಂಚಿಂಚು ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತಕ್ಕಂತಹ ಮನಸ್ಥಿತಿ ಇರೋ ನಾಯಕ ಆತ. ಆನಂತರದಲ್ಲಿ ಮಾಧ್ಯಮವನ್ನು ಹೊರತುಪಡಿಸಿ, ಏನು ಸೋಷಿಯಲ್ ಮೀಡಿಯಾನ ಹೊರತುಪಡಿಸಿ ನೀವು ಆ ಕ್ಷೇತ್ರಗಳಿಗೆ ಬರಬೇಕು. ಅವ್ರು ಏನು ಮಾಡಿದ್ದಾರೆ ಅಂತೇಳಿ ನೋಡಲಿಕ್ಕೆ. AC ರೂಮಲ್ಲಿ ಕೂರೋದಿಲ್ಲ ಅವರು. ದಿನಕ್ಕೆ 300-350 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಕ್ಕಂಥ ಮನುಷ್ಯ. ನಾನು ಕೂಡ ಅದನ್ನು ಆ ಕುರಿತಾಗಿ ಆ ಕ್ಷೇತ್ರದ ಶಾಸಕರು ಮಾತಾಡಿರೋ ವಿಡಿಯೋನೇ ನನ್ನ ಹತ್ರ ಇದೆ, ನಾನು ನೋಡಿದ್ದೀನಿ ಅದನ್ನು. ಏನು ಆ ಕ್ಷೇತ್ರದ ಶಾಸಕರಿದ್ದಾರೆ, RR ನಗರ ಕ್ಷೇತ್ರದ ಶಾಸಕರು ಭಾಳ ಹೆಮ್ಮೆಯಿಂದ ಹೇಳಿದ್ದಾರೆ, ಈ ಥರದ ಒಬ್ಬ ರಾಜಕಾರಣಿ ಸಿಗೋದಿಲ್ಲ, ಗಳಿಗೆಗೆ ಜನಪರವಾಗಿ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಅಂತೇಳಿ ಹೇಳಿ ತುಂಬ ಖುಷಿಯಿಂದ ಹೇಳಿದ್ದಾರೆ. ಅದು ಸತ್ಯ ಕೂಡ. ಅವರೀಗ ಬೇರೆ ಪಕ್ಷದಲ್ಲಿರ್ಬೋದು, ಇವರು ಇನ್ನೊಂದು ಪಕ್ಷದಲ್ಲಿರ್ಬೋದು, ಏನೇ ಇದ್ದರೂ ಅವ್ರು ಹೇಳಿರೋದು ಸತ್ಯ. ಅದನ್ನು ನಾವು ನೋಡಿದ್ದೀವಿ. ಆದ್ದರಿಂದಾಗಿ ನಮಗೆ ದುಡಿಯೋ ಎತ್ತು ಬೇಕೇ ಹೊರತು ಮತ್ತಿನ್ನೇನೋ ನಮಗೆ ಬೇಕಾಗಿಲ್ಲ. ಆದ್ದರಿಂದ ನಾವೆಲ್ಲರೂ ಪರಿಪೂರ್ಣವಾಗಿ ಅವರೊಂದಿಗೆ ನಿಂತಿದ್ದೇವೆ. ಈಶ್ವರನ ಸಾಕ್ಷಿಯಾಗಿ ನಮ್ಮ ಈ ಬಾರಿ ಮತ ನಾವು ಏನು ಪರ್ಮನೆಂಟ್ ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಹೋಗೋದಿಲ್ಲ, ಅದು ಸತ್ಯ.